ಗೋಪಿನಾಥ್ ಆನೇಕಲ್ ತಾಲೂಕಿನ ಜಿಗಣಿ ಹೋಬಳಿಯ ಕೆರೆಗಳಿಗೆ ಕೆಸಿ ವ್ಯಾಲಿ ಯೋಜನೆಯಡಿ ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ತಾಲೂಕಿನ ಸುತ್ತಮುತ್ತಲ ಕೆರೆಗೆ ನೀರು ತುಂಬಿಸುವ ಕೆಸಿ ವ್ಯಾಲಿ ಯೋಜನೆಯಡಿ ಕೈಬಿಟ್ಟಿರುವ ಕೆರೆಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ಕೂಡಲೇ ಸೇರಿಸಬೇಕಾಗಿ ಮಾನ್ಯ ಜಲಸಂಪನ್ಮೂಲ ಸಚಿವರ ಗಮನ ಸೆಳೆಯುವುದು. ಸರಿ, ಸಭಾನಾಯಕರು. ಸನ್ಮಾನ್ಯ ಸಭಾಪತಿಗಳೇ, ಬೆಂಗಳೂರು ನಗರ ಕೆಸಿ ಮತ್ತು ಕೆಸಿ ವ್ಯಾಲಿಯ ಸಂಸ್ಕರಣ ಘಟಕದ ಸಂಸ್ಕರಿಸಿದ ತ್ಯಾಜ್ಯ ನೀರನ್ನು ಏತ ನೀರಾವರಿ ಮೂಲಕ ಆನೇಕಲ್ ತಾಲೂಕಿನ 67 ಕೆರೆಗಳಿಗೂ ಹಾಗೂ ಕನಕಪುರ ತಾಲೂಕಿನ ರಾವತನಹಳ್ಳಿ ಮತ್ತು ಮಾವತ್ತೂರು ಕೆರೆಗಳನ್ನು ತುಂಬಿಸುವ ಕಾಮಗಾರಿಗಳಲ್ಲಿ ಈಗಾಗಲೇ BWSSB-STPಯಿಂದ ಲಭ್ಯವಿರುವ ನೀರಿನಿಂದ ಸುಮಾರು 50 ಕೆರೆಗಳ ನೀರು ತುಂಬಿಸಲಾಗುತ್ತದೆ. ಕೆಸಿ ವ್ಯಾಲಿ STPಯಲ್ಲಿ BWSSB ವತಿಯಿಂದ ಉನ್ನತೀಕರಣ ಕಾಮಗಾರಿ ಕೈಗೊಂಡಿರುವ ಹಿನ್ನೆಲೆಯಲ್ಲಿ ಪೂರ್ಣ ಪ್ರಮಾಣದ ನೀರು ಲಭ್ಯವಾಗಿರುವುದಿಲ್ಲ. ಮುಂದಿನ ದಿನಗಳಲ್ಲಿ BWSSB ಕಾಮಗಾರಿ ಪೂರ್ಣಗೊಂಡು ಹೆಚ್ಚಿನ ನೀರು ಕೆಸಿ ವ್ಯಾಲಿ STPಯಲ್ಲಿ ಲಭ್ಯವಾದಾಗ ಆನೇಕಲ್ ತಾಲೂಕಿನ ಜಿಗಣಿ ಹೋಬಳಿಯ ಕೆಲವು ಗ್ರಾಮದ ಕೆರೆಗಳಾದ ವಾಪಸಂದ್ರ ಕೆರೆ, ತಿರುಪಾಳಿ ಗವಿ ಕೆರೆ ಮತ್ತು ಯಾರಂಡಿಹಳ್ಳಿ ಕೆರೆಗಳ ನೀರನ್ನು ತುಂಬಿಸಲು ಯೋಜನೆಯನ್ನು ಕೈಗೆತ್ತಿಕೊಳ್ಳಲು ಪರಿಶೀಲಿಸಲಾಗುವುದು. ಗೋಪಿನಾಥ್ ಅವರೇ, ಇದರಲ್ಲಿ ಏನಂದರೆ ನಾನು ಈಗಾಗಲೇ ಇದರ ಬಗ್ಗೆ ಚರ್ಚೆ ಮಾಡಿದ್ದೀನಿ, ನಮ್ಮ ಇಲಾಖೆಗೆ ಬರ್ತದೆ. ಬಟ್ ಆದರೆ BWSSನವರು ಟ್ರೀಟ್ಮೆಂಟ್ ಮಾಡಿ ನಮಗೆ ಕೊಡ್ತಾರೆ ಮೈನ್ ಇರಿಗೇಷನ್ ಡಿಪಾರ್ಟ್ಮೆಂಟ್ಗೆ. ಈ ಕೆಸಿ ವ್ಯಾಲಿ ಇದರಲ್ಲಿ 120 STP ಇದೆ. ಅಲ್ಲಿ ಈ ಕೇವಲ ನಮಗೆ ಅಲ್ಲಿ ಅವರು ಅದನ್ನು ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ. ಅದನ್ನು ಈಗ ಓನ್ಲಿ 60 MLD ಮಾತ್ರ ಬರ್ತಾ ಇದೆ. ಹಾಗಾಗಿ 50 ಕೆರೆಗಳಿಗೆ ಮತ್ತು ಅಲ್ಲಿ 2 ಕೆರೆಗಳು ಕನಕಪುರದಲ್ಲಿ ಮಾಡ್ತಾ ಇದ್ವಿ. ಇನ್ನು ತಾವು ಕೇಳಿರ್ತಕ್ಕಂಥದ್ದು ಜಿಗಣಿ ಹೋಬಳಿಯಲ್ಲಿ 3 ಕೆರೆಗಳಿಗೆ ಮಾಡಿದ್ರಿ. ತಾವು ಡೆವಲಪ್ ಮಾಡ್ತಾ ಇದ್ದೀವಿ, ಮುನ್ಸಿಪಾಲಿಟಿಯಿಂದ ಕೊಡಬೇಕು. ಅದು ಈ 3 ಕೆರೆಗಳಿಗೂ ಮತ್ತು ಬ್ಯಾಲೆನ್ಸ್ ಇರೋ 4 ಕೆರೆಗಳಿಗೆ 7 ಕೆರೆಗಳಿಗೆ 2027 ಮಾತ್ರ ಅವ್ರು STP ಕಂಪ್ಲೀಟ್ ಆಗ್ತದೆ ಅಂತೇಳಿ ನಮಗೆ ಅಂಡರ್ಟೇಕಿಂಗ್ ಕೊಟ್ಟಿದ್ದಾರೆ BWSನವರು. ಈಗೇನು ಅವರು ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ STPಗಳು ಇಡೀ ಬ್ಯಾಂಗ್ಳೂರು ಸಿಟಿಯಲ್ಲಿ 4-6 ಕಡೆ ಮಾಡ್ತಾರೆ. ಈ ಪರ್ಟಿಕ್ಯುಲರ್ ಆನೇಕಲ್ ಸಹಿತ ಅವರು 2027 ಕಂಪ್ಲೀಟ್ ಮಾಡಿಕೊಡ್ತು ಅಂದರು. ಬಂದ ಕೂಡ ನಮ್ಗೆ 120 MLD ಏನು ಅದು ಅಗ್ರಿಮೆಂಟ್ ಆಗ್ಯದ ಅದರ ಪ್ರಕಾರ ಬಂದ ಕೂಡ ಇವೆಲ್ಲ ಕೆರೆಗಳು ತುಂಬಿಸ್ಲಿಕ್ಕೆ ನಮ್ಗೆ ಅವಕಾಶ ಇದೆ. ಒಂದು ಗಮನಕ್ಕೆ ತರ್ತಕ್ಕಂಥದ್ದು, ಇದು ಎಲೆಕ್ಟ್ರಾನಿಕ್ ಸಿಟಿ, ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಮತ್ತು ಹೆಬ್ಬಗೋಡಿ ನಗರಸಭೆ ವ್ಯಾಪ್ತಿಯಲ್ಲಿ ಬರ್ತದೆ. ಸುಮಾರು 2 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಇದೆ. ಇವತ್ತು ಬೋರ್ವೆಲ್ಲಲ್ಲಿ ನೀರು ಸಿಗ್ತಾ ಇಲ್ಲ. ಇಲ್ಲಿ ಇರ್ತಕ್ಕಂಥ ಈ 6 ಕೆರೆಗಳನ್ನು CSR ಫಂಡ್ಸಲ್ಲಿ ಪುನರ್ಜೀವನಗೊಳಿಸಿದ್ವಿ ನಾವು. ಮಳೆ ನೀರು ಶೇಖರಣೆ ಆಗ್ತಾ ಇಲ್ಲ ಅಲ್ಲಿ. ಅದಕ್ಕೋಸ್ಕರ ನಾವು ನಿಮ್ಗೆ ಹೇಳ್ತಾ ಇರೋದು. ಸೊ ಅಂತರ್ಜಲ ಹೆಚ್ಚು ಮಾಡೋದಕ್ಕೆ ದೃಷ್ಟಿಯಿಂದ ಇದಕ್ಕೆ ಫಂಡ್ ಬೇಕಾದರೂ ಕೂಡ ನಗರಸಭೆಯವರು ಕೊಡ್ತೀನಿ ಅಂತ ಹೇಳಿದ್ದಾರೆ, ಪಂಚಾಯತಿಯವರು ಕೊಡ್ತೀನಿ ಅಂತ ಹೇಳಿದ್ದಾರೆ. ದಯವಿಟ್ಟು ಪೈಪ್ಲೈನ್ ಆದರೂ ನೀವು ಸ್ಟಾರ್ಟ್ ಮಾಡಿದ್ರೆ 77 ಆದ್ಮೇಲೆ ಮಾಡೋದಕ್ಕಿಂತ ಈ ಪೈಪ್ಲೈನ್ ಆದರೂ ನೀವು ಮಾಡಿ, ಅದು ಮಾಡಿ ಆಮೇಲೆ ನೀವು ನೀರು ಬಂದಾಗ ನೀರು ಕೊಡಿ. ಅಟ್ಲೀಸ್ಟ್ ಪೈಪ್ಲೈನ್ ಆದರೂ ನೀವು ಸ್ಟಾರ್ಟ್ ಮಾಡಿ ಅಂತ ನಾನು ನಿಮ್ಮ ಮತ್ತೆ ರಿಕ್ವೆಸ್ಟ್ ಮಾಡಿ. ತಾವು ಹೇಳ್ದಂಗೆ ಏನು ಮುನ್ಸಿಪಾಲಿಟಿ ಅವರೆಲ್ಲ ಕೆರೆಗಳನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಅಂತೇಳಿ ಕೊಟ್ಟಿದ್ದಾರೆ. ಪೈಪ್ಲೈನ್ ಮಾಡಿ ಅವ್ರು ಏನು STP ಸ್ವಲ್ಪ ಇಂಪ್ರೂವ್ ಆದ್ರೂ ಆ ಕೆರೆಗಳು ತುಂಬಿಸ್ತಕ್ಕಂಥ ಮಾಡಿ ನೀವು ಅಟ್ಲೀಸ್ಟ್ ಆರ್ಡರ್ ಕೊಡಿ ಅಂತ ಕೇಳ್ತಾರೆ. ಅದು ಪರಿಶೀಲನೆ ಮಾಡಿ ಆದಷ್ಟು ದೇವರದೆಲ್ಲ ಕಾರ್ಯಕ್ರಮ